ಒಂದು ಸಣ್ಣ ಪ್ರಶ್ನೆಯನ್ನ ನಿಮ್ಮ ಮುಂದೆ ನಾನು ಇಡುತ್ತಾ ಆ ಪ್ರಶ್ನೆಯನ್ನು ನೀವು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಈ ದಿನ ತಿಳಿಸ್ತಕ್ಕಂಥ ಸಂಗತಿಗಳನ್ನು ನಾವು ಯೋಚನೆ ಮಾಡೋಣ. ಪ್ರಶ್ನೆ ಏನೆಂಬುದಾಗಿ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ನಮ್ಮ ಮೂಲಕ ದೇವರು ಏನಾದರೂ ಮಾಡುತ್ತಾರಾ? ನಮ್ಮ ಮೂಲಕ ದೇವರು ಏನಾದರೂ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನ? ನಾನು ನನ್ನ ಕುಟುಂಬಕ್ಕೆ, ನಾನು ನನ್ನ ಸಭೆಗೆ, ನಾನು ನನ್ನ ಊರಿಗೆ, ನಾನು ನನ್ನ ನಾಡಿಗೆ, ನಾನು ನನ್ನ ದೇಶಕ್ಕೆ ಏನಾದರೂ ಮಾಡುವುದಕ್ಕೆ ಸಾಧ್ಯನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ನಮ್ಮ ಮುಂದುಗಡೆ ನಾವು ಇಟ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ನನ್ನ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಮೂಲಕ ಅಥವಾ ನನ್ನ ಮೂಲಕ ದೇವರು ನನ್ನ ಕುಟುಂಬದಲ್ಲಿ ಏನಾದರೂ ಮಾಡುತ್ತಾನ, ನನ್ನ ಸಭೆ ಒಳಗಡೆ ದೇವರು ಏನಾದರೂ ಮಾಡುತ್ತಾನ, ನಾನು ಯಾವ ರೀತಿಯಲ್ಲಿ ದೇವರ ಹಸ್ತದಲ್ಲಿ ಅಥವಾ ದೇವರ ಸನ್ನಿಧಾನದಲ್ಲಿ ಉಪಯೋಗ ಮಾಡಲ್ಪಡುತ್ತೇನೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಈ ದಿನ ನಾವು ಆಲೋಚನೆ ಮಾಡಿಕೊಳ್ಬೇಕಾಗಿದೆ. ಸೊ ಹೀಗೆ ಆಲೋಚನೆಗಳನ್ನ ಮಾಡಿಕೊಳ್ಳುತ್ತಾ ನನ್ನ ಪ್ರಿಯರೇ, ಸತ್ಯವೇದದಲ್ಲಿ ಕೆಲವು ವ್ಯಕ್ತಿಗಳನ್ನ ದೇವರು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅವರ ಮೂಲಕ ಹೇಗೆ ಆತನು ಜನಾಂಗಗಳಿಗೆ, ಜನರಿಗೆ, ಅವರ ಕುಟುಂಬಗಳಿಗೆ ಆಶೀರ್ವಾದವನ್ನು ತಂದುಕೊಟ್ಟನು ಅನ್ನುವಂಥ ಸತ್ಯವನ್ನ ಈ ದಿನದ ದೇವರ ವಾಕ್ಯದ ಮೂಲಕ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ಗಮನಕ್ಕೆ ನಾವು ತಂದುಕೊಳ್ಳಬೇಕಾಗಿದೆ. ಸೊ ಅದಕ್ಕೋಸ್ಕರ ನನ್ನ ಪ್ರಿಯರೇ, ದಯಮಾಡಿ ನಿಮ್ಮ ಸತ್ಯವೇದಗಳನ್ನ ಓದ್ರಿ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ, ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ವಚನ 17 ಮತ್ತು 18, 19. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ, ಅಜರ್ಯ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಸಮಾಚಾರ? ಯಾವ ಸಮಾಚಾರ? ಓಕೆ, ಇರಲಿ. ಆ ಸಮಾಚಾರವನ್ನು ತಿಳಿಸಿ. ನನ್ನ ಪ್ರಿಯರೇ, ದಾನಿಯೇಲನು ತನ್ನ ಮನೆಗೆ ಹೋಗಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಕುಳಿತುಕೊಂಡು ಒಂದು ವಿಷಯವನ್ನ ಅವರ ಹತ್ತಿರ ಆತನು ಮಾತಾಡುತ್ತಾ ಇದ್ದಾನೆ. ಆ ವಿಷಯ ಎಂತದ್ದು ಎಂಬುದಾಗಿ ಹೇಳಿದ್ರೆ ಅದು ಭಯಂಕರವಾಗಿರ್ತಕ್ಕಂಥ ವಿಷಯ. ಅದು ಎಂತದ್ದು ಎಂಬುದಾಗಿ ಹೇಳಿದ್ರೆ ಅದು ಭಯವನ್ನ ಹುಟ್ಟಿಸ್ತಕ್ಕಂಥ ವಿಷಯ. ಆ ವಿಷಯ ಎಂತದ್ದು ಎಂಬುದಾಗಿ ಹೇಳಿದ್ರೆ ಚಿಂತೆಗೆ ಒಳ ಮಾಡತಕ್ಕಂಥ ವಿಷಯ. ಆ ವಿಷಯ ಎಂತದ್ದು ಎಂಬುದಾಗಿ ಹೇಳಿದ್ರೆ ಆ ಒಂದು ವಿಷಯವನ್ನ ಕೇಳಿದಾಗ ಅಯ್ಯೋ ಉಸಿರು ನಿಂತು ಹೋಗ್ತಕ್ಕಂಥ ಒಂದು ಸಂಗತಿ. ಆ ಸಂಗತಿಯನ್ನ ಆತನು ತನ್ನ ಸ್ನೇಹಿತರೊಟ್ಟಿಗೆ ಹೇಳಿಕೊಂಡು ಮಾಡಿರ್ತಕ್ಕಂಥ ಕಾರ್ಯವನ್ನು ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಿಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಆ ವಿಷಯವನ್ನ ಆತನು ಅವರಿಗೆ ಹೇಳಿದ ಅನ್ನುವಂಥ ಸತ್ಯವನ್ನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಕಾಣುತ್ತೇವೆ. ನನ್ನ ಪ್ರಿಯರೇ, ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ, ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಭವಿಷ್ಯಕ್ಕೆ ಅಂದ್ರೆ ಬದುಕಿನಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಾವು ಮಾಡುವಂತ ಕೆಲಸ ಕಾರ್ಯಗಳ ಸ್ಥಳಗಳಲ್ಲಿ, ನನ್ನ ಪ್ರಿಯರೇ, ನಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಕೆಲವೊಂದಿಷ್ಟು ವಿಷಯಗಳು ನಮ್ಮ ಬದುಕಿನಲ್ಲಿವೆ. ಆ ವಿಷಯಗಳು ಎಂತವು ಅಂತ ಹೇಳಿದ್ರೆ ನಮ್ಮನ್ನ ಕಳವಳಕ್ಕೆ ಈಡು ಮಾಡ್ತಕ್ಕಂಥವುಗಳು. ಆ ವಿಷಯಗಳು ಎಂತವುಗಳು ಅಂತ ಹೇಳಿದ್ರೆ ನಮ್ಮನ್ನ ಚಿಂತೆಗೆ ಈಡು ಮಾಡ್ತಕ್ಕಂಥವುಗಳು. ಆ ವಿಷಯಗಳು ಎಂತವುಗಳು ಅಂತ ಹೇಳಿದ್ರೆ ನಾವು ಯಾವ ನಿರೀಕ್ಷೆಯಿಂದ ಬದುಕುವಂತ ಒಂದು ಸಂಗತಿಗಳಾಗಿದೆ. ಆ ವಿಷಯಗಳು ಎಂತವುಗಳು ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಇದು ಆಗ್ತದ ಅನ್ನುವಂಥ ಪ್ರಶ್ನೆಗಳನ್ನ ಇಟ್ಟು ನಾವು ಯೋಚನೆ ಮಾಡ್ತಕ್ಕಂಥ ಸಂಗತಿಗಳು ಆ ವಿಷಯಗಳಾಗಿರ್ತದೆ. ನನ್ನ ಪ್ರಿಯರೇ, ಒಂದೊಂದು ವಿಷಯ ಎಂಬುದಾಗಿ ಹೇಳುವಾಗ ಯಾರ್ಯಾರ ಜೀವಿತದಲ್ಲಿ ಯಾವ ವಿಷಯಗಳಿದೆ ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ವಿ ಹ್ಯಾವ್ ಎ ಮ್ಯಾಟರ್. ಅಂದ್ರೆ ನಮ್ಮ ಜೀವಿತದಲ್ಲಿ ಒಂದು ಸಂಗತಿ ಅದಿದೆ, ನಮ್ಮನ್ನು ಭಯಪಡಿಸುವಂತ ಸಂಗತಿ, ನಮಗೆ ಭಯವನ್ನು ಹುಟ್ಟಿಸ್ತಕ್ಕಂಥ ಸಂಗತಿ, ನಮ್ಮ ಜೀವಿತದಲ್ಲಿ ನಾವು ಕಳವಳಗೊಳ್ತಕ್ಕಂಥ ಸಂಗತಿ. ಆ ಸಂಗತಿಗಳು ನಮ್ಮ ಬದುಕಿನಲ್ಲಿದೆ ಎನ್ನುವಂತ ಸತ್ಯವನ್ನು ನಾವು ಅರಿಯುವ ಹಾಗಿಲ್ಲ. ಆ ವಿಷಯದಲ್ಲಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ ಮೇಲೆ ನಮ್ಮ ಜೀವಿತದಲ್ಲಿ ಇವತ್ತು ನಾನು ಈ ಸ್ಥಳದಲ್ಲಿ ನಿಂತ್ಕೊಂಡಿದ್ರೆ ನನ್ನ ಜೀವಿತದಲ್ಲಿ ಕೂಡ ಅನೇಕ ವಿಷಯಗಳು. ಮೊನ್ನೆ ಒಬ್ಬರು ಭಾಷೆ ಫೋನ್ ಮಾಡಿ, ಸರ್ ನಮ್ಮ ಮಗಳ ಗಂಡನಿಗೋಸ್ಕರ ಕಾಡ್ತಾರೆ, ಏನಾಯ್ತು? ಹುಷಾರಿಲ್ಲ ಸರ್, 25 ದಿನಗಳಿಂದ ಕೋಮಾದಲ್ಲಿದೆ. ಅವ್ರಿಗೋಸ್ಕರ ವಿಷಯ ಕೇಳಿದಾಗ ದೇವರು ಏನಾದ್ರೂ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. When I hear things, ನಾನು ಕೇಳಲ್ಪಟ್ಟಿದ್ದೇನೆ ಆ ಸಂಗತಿಗಳ ವಿಷಯದಲ್ಲಿ ಚಿಂತೆ ಮಾಡುತ್ತಾ ಹಾಗೆ ಕುಳಿತುಕೊಳ್ಳಬೇಕಾ? ಆದರೆ ಅದರ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಮ್ಮ ಜೀವಿತಗಳಲ್ಲಿ, ನಮ್ಮ ಜೀವಿತದ ಮೂಲಕ, ನನ್ನ ಮೂಲಕ, ನಿನ್ನ ಮೂಲಕ, ನಿಮ್ಮ ಕುಟುಂಬದ ಮೂಲಕ, ನಿಮ್ಮ ಮಕ್ಕಳ ಮೂಲಕ, ನಿಮ್ಮ ಭವಿಷ್ಯತ್ತುಗಳ ದೇವರು ಏನಾದ್ರೂ ಮಾಡೋದಕ್ಕೆ
ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಆತ್ಮೀಯರೇ, ಇಲ್ಲಿ ಕುಳಿತಿರ್ತಕ್ಕಂಥವರ ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಆತನು ತನ್ನ ಕಾರ್ಯಗಳನ್ನ ಅನೇಕರಿಗೆ ಮಾಡುವುದಕ್ಕೋಸ್ಕರ, ನಿಮ್ಮ ಮೂಲಕ ಅನೇಕರಿಗೆ ನೀವು ಆಶೀರ್ವಾದವಾಗಿ ನಿಂತುಕೊಳ್ಳೋದಕ್ಕೋಸ್ಕರ, ಆ ಕಾರಣಕ್ಕೋಸ್ಕರ ದೇವರು ಈಗಿನ ನಿಮ್ಮನ್ನ ಈ ಸ್ಥಳದಲ್ಲಿ He wants you to be a blessing for the people. ಆತನಿಗೆ ನೀವು ಆಶೀರ್ವಾದವಾಗಿ ನಿಂತುಕೊಳ್ಳಬೇಕು. ನಿಮ್ಮ ಮೂಲಕ ನಾನು ಯಾರು ಅನ್ನೋದನ್ನು ನಾನು ತೋರಿಸಬೇಕು. ನಿಮ್ಮ ಮೂಲಕ ನಾನು ಏನ್ ಮಾಡ್ತೀನಿ ಅನ್ನುವಂಥದ್ದನ್ನು ಪ್ರಕಟಿಸಬೇಕು. You need to be here. You need to hear. ನೀವು ಕೇಳಬೇಕು, ಇಲ್ಲಿ ಇರಬೇಕು. ನೀವು ನನ್ನ ಮಾತುಗಳನ್ನು ಕೇಳಿ ನೀವು ಆಶೀರ್ವಾದವಾಗಿರಬೇಕು. ನಿನ್ನ ಕುಟುಂಬದಲ್ಲಿ ನಡೆದಿದೆಯಾ, ಬೇರೆಯವರ ಕುಟುಂಬದಲ್ಲಿ ನಡೆದಿದೆಯಾ, ಬೇರೆ ಸ್ಥಳಗಳಲ್ಲಿ ನಡೆದಿದೆಯಾ, ಬೇರೆ ಊರುಗಳಲ್ಲಿ ನಡೆದಿದೆಯಾ, ಎಲ್ಲಿ ನಡೆದಿದೆ ಏನು ಅನ್ನೋದು ಬೇಕಾಗಿಲ್ಲ. But God can bless people through you. ನಿನ್ನ ಮೂಲಕ ದೇವರು ಅನೇಕರನ್ನು ಆಶೀರ್ವಾದ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. Hallelujah. Hallelujah. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಾನಿಯೇಲನು ಆ ವಿಷಯವನ್ನ ತನ್ನ ಸ್ನೇಹಿತರೊಟ್ಟಿಗೆ ಅದನ್ನು ಹಂಚಿಕೊಳ್ಳುತ್ತಾನೆ. ಎಂತ ವಿಷಯ, ಭಯಂಕರವಾಗಿರ್ತಕ್ಕಂಥ ವಿಷಯ. ಬ್ರದರ್ ಇನ್ನೊಂದ್ಸರಿ ಅದೇ ವಚನ, 17ನೇ ವಚನ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರ, ಇನ್ನೂ ಆ ಸಮಾಚಾರ ನಿಮ್ಗೆ ಗೊತ್ತೇ ಆಗಿಲ್ಲ, ಕೆಲವ್ರು ಗೊತ್ತಾಗಿಲ್ಲ. ಹಂಗೆ ಸಸ್ಪೆನ್ಸ್ ಆಗಿ ಹೌದಲ್ವ? ಅಲ್ಲಿರೋ ಸಮಾಚಾರ ಗೊತ್ತಾ, ನಿಮ್ಮ ಸಮಾಚಾರ ಗೊತ್ತಾಗುತ್ತೆ ಸರ್. ನಿಮ್ಮ ಕುಟುಂಬದ ಸಮಾಚಾರಗಳು, ನಮ್ಮ ಕುಟುಂಬದ ಸಮಾಚಾರ ನಮ್ಗೆ ಗೊತ್ತಾಗುತ್ತೆ ಸರ್. ನನ್ನ ಸಭೆಯ ಸಮಾಚಾರ ನನ್ಗೆ ಗೊತ್ತಾಗುತ್ತೆ ಸರ್. ನನ್ನ ಸಭೆ ಏನು, ನನ್ನ ಸಭೆ ಕಾರ್ಯಗಳೇನು, ನನ್ನ ಸಭೆಯಲ್ಲಿ ಏನು ಆಗ್ಬೇಕಾಗಿದೆ, ನಾನು ಏನು ಮಾಡ್ಬೇಕಾಗಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ನನ್ನ ಸೇವಕ, ನಮ್ಮ ಕುಟುಂಬ, ಆ ಸೇವಕನ ಕುಟುಂಬ, ನಮ್ಮ ಕುಟುಂಬಗಳು ಏನನ್ನುವಂಥ ಸಮಾಚಾರ ನಮಗೆ ಗೊತ್ತಾಗಬೇಕಾಗಿದೆ. ನಮ್ಮ ಸಭೆ, ನಮ್ಮ ಯವನಸ್ಥ ಮಕ್ಕಳು, ನಮ್ಮ ಹಿರಿಕರು, ನಮ್ಮ ಚಿಕ್ಕವರು, ಹೆಣ್ಣು ಮಕ್ಕಳು ಏನು ಅನ್ನುವಂಥ ಸಮಾಚಾರ ನಮಗೆ ಗೊತ್ತಾಗಬೇಕು. ಆ ಸಮಾಚಾರವನ್ನು ಅವರಿಗೆ ತಿಳಿಸಿ ಏನ್ ಹೇಳ್ತಾನೆ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕದ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂಬುದಾಗಿ ವಾಕ್ಯವಿದೆ. ಆ ಸಮಾಚಾರದ ವಿಷಯದಲ್ಲಿ ನಾವು ಬಾಬೆಲಿನ ವಿದ್ವಾಂಸರೊಟ್ಟಿಗೆ ಸೇರಿ ನಾಶವಾಗುವುದು ಬೇಡ, ಅದರಿಂದ ತಪ್ಪಿಸಿಕೊಳ್ಳೋಣ ಎಂಬುದಾಗಿ ಆಲೋಚನೆ ಮಾಡುತ್ತಾ ಆತನು ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ವಾಕ್ಯದಲ್ಲಿ ಬರೆಯಬಹುದು. ಆ ವಿಷಯದಲ್ಲಿ ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ನೀನು ಆಶೀರ್ವಾದವಾಗಿ ನಿಂತುಕೊಳ್ಬೇಕಾ, ನೀನು ಇನ್ನೊಬ್ಬರಿಗೆ ಆಶೀರ್ವಾದವನ್ನು ತಂದು ಕೊಡಬೇಕಾ, ನಿನ್ನ ಮೂಲಕ ದೇವರು ಏನು ಮಾಡ್ತಾನೆ ಅನ್ನುವಂಥ ಸತ್ಯ ನಿನಗೆ ಅರ್ಥವಾಗಿ ನೀನು ಏನು ಮಾಡಬೇಕು ಅನ್ನುವಂಥದ್ದು ನಿನಗೆ ಗೊತ್ತಾಗಬೇಕಾ, ನೀನು ಏನ್ ಮಾಡಬೇಕು ಎಂಬುದಾಗಿ ಹೇಳುವಾಗ ಆ ವಿಷಯವನ್ನು ಕರ್ತನ ಮುಂದೆ ತಂದು ಕರ್ತನ ಬಳಿಯಲ್ಲಿಟ್ಟು, ದೇವಾ ಈ ವಿಷಯದಲ್ಲಿ ಅದ್ಭುತ ನೀನು ಮಾಡು, ಈ ವಿಷಯದಲ್ಲಿ ನಿನ್ನ ಮಹಿಮೆಯನ್ನು ತೋರ್ಪಡಿಸು, ಈ ವಿಷಯದಲ್ಲಿ ನಿನ್ನ ಕಾರ್ಯವನ್ನು ತೋರ್ಪಡಿಸು, ಈ ವಿಷಯದಲ್ಲಿ ಕರ್ತನ ಸಂಧಾನದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಉಳಿದುಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದ್ರೆ ಆ ವಿಷಯದಲ್ಲಿ ದೇವರ ಅದ್ಭುತವಾದ ಹಸ್ತವನ್ನು ನಾವು ನೋಡೋದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ನಾನು ಆಶೀರ್ವಾದವಾಗಿರಬೇಕು ಅಂತ ಹೇಳಿದ್ರೆ ನಾನು ಪ್ರಾರ್ಥನೆ ಮಾಡಬೇಕು, ವಿಷಯವನ್ನ ದೇವರ ಮುಂದೆ ತೆಗೆದುಕೊಂಡು ನಾನು ಬರಬೇಕು. ನನ್ನ ಪ್ರಿಯರೇ, ಯಾವುದಾದ್ರೂ ವಿಷಯಗಳು, ಸಂಗತಿಗಳು ನಮಗೆ ಗೊತ್ತಾದಾಗ ಆ ವಿಷಯವನ್ನ ಕರ್ತನ ಮುಂದೆ ಇಟ್ಟು ನಾವು ಪ್ರಾರ್ಥನೆಗಳನ್ನು ಮಾಡಬೇಕು. We need to sit before the Lord and ask. ಆತನು ತನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ, ಅಯ್ಯೋ ಸ್ನೇಹಿತರೆ ಬನ್ನಿರಿ, ನೀವು ನನ್ನ ಜೊತೆಯಲ್ಲಿ ಬನ್ನಿರಿ, ಈ ವಿಷಯಕ್ಕೋಸ್ಕರ ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ ಅನ್ನುವಂಥ ಸತ್ಯವನ್ನು ಆತನು ತಿಳಿಸಿದ. ಬಾಬೆಲಿನ ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರ್ ರಾಜನಿಗೆ ಒಂದು ಕನಸು ಬಿದ್ದಿತ್ತು, ಭಯಂಕರವಾಗಿರ್ತಕ್ಕಂಥ ಕನಸು. ಆತನು ಆ ಕನಸಿನ ನಿಮಿತ್ತವಾಗಿ ಕಳವಳಗೊಂಡಿರುತ್ತದೆ. ಆ ವಿಷಯ ಆತನನ್ನ ಭಯಪಡಿಸಿರ್ತದೆ. ಆವಾಗ ಆತ ಏನ್ ಮಾಡ್ತಾನೆ ಗೊತ್ತಾ, ತನ್ನ ಸಂಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ವಿದ್ವಾಂಸರು, ಎಲ್ಲ ಪಂಡಿತರು ಎಲ್ಲರನ್ನ ಕರೆಸ್ತಾನೆ. ಎಲ್ಲರನ್ನ ಏನ್ ಮಾಡ್ತಾನೆ, ಕರೆಸಿ ಆತನು ಒಂದು ಮಾತು ಹೇಳ್ತಾನೆ. ನನ್ನ ಪ್ರಿಯರೇ, ಆತನ ಹೇಳ್ತಕ್ಕಂಥ ಮಾತನ್ನು ಗಮನಿಸುವಾಗ ನನಗೆ ಕನಸು ಬಿದ್ದಿತ್ತು, ಆ ಕನಸಿನ ನಿಮಿತ್ತವಾಗಿ ನಾನು ಭಯ ಹೊಂದುತ್ತಾ ಇದ್ದೇನೆ, ನೀವು ನನಗೆ ಅದರ ಅರ್ಥವನ್ನು ಹೇಳಬೇಕು ಎಂದು. ನೀವು ನನಗೆ ಏನ್ ಮಾಡಬೇಕು, ಅರ್ಥವನ್ನು ಹೇಳಬೇಕು. ವಾಟ್ ಇಟ್ ಈಸ್,
ಒಂದು ಕನಸು ನನಗೆ ಬಿದ್ದರೆ ಅದರ ಮರ್ಮವನ್ನು ನನಗೆ ತಿಳಿಸಬೇಕು, ಅದರ ಗುಟ್ಟನ್ನು ನೀವು ನನಗೆ ತಿಳಿಸಬೇಕು. ಅದರಿಂದ ನನಗೆ ಭಯ. ನನ್ನ ಪ್ರಿಯರೇ, ನಾವು ದೇವರ ವಾಕ್ಯ ಬರೆದ ಸತ್ಯ ಸಂಗತಿಗಳನ್ನು ನಾವು ಆಲೋಚನೆ ಮಾಡುವಾಗ ಆ ರಾಜನು ನೆಬೂಕದ್ನೆಚ್ಚರ್ ರಾಜನು ಮಾಡಿರ್ತಕ್ಕಂಥ ಇನ್ನೊಂದು ಕೆಲಸ ಏನಂತ ಹೇಳಿದಾಗ, ತನ್ನ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ವಾಂಸರನ್ನ ಆತನ ಕರೆಸಿ, ಎಲ್ಲ ಪಂಡಿತರನ್ನು ಅವ್ರು ಮಾಡಿರೋದು ಒಂದು ಕೆಲಸ ಏನು ಗೊತ್ತಾ? ಅವ್ರಿಗೆ ಗೊತ್ತಿತ್ತು, ನಾನೇನಾದ್ರೂ ಕನಸು ಹೇಳಿದ್ರೆ ಇಲ್ಲಿರೋ ಪಂಡಿತರು ಪಾಂಡಿತ್ಯವನ್ನು ತೋರಿಸಿ ಕೆಲವು ಸಾರಿ ತಮಗೇನು ತೋರಿಸ್ತದೋ ಹಾಗೆ ಹೇಳ್ಬೋದು. ಹೌದಲ್ವಾ? ತಮಗೇನು ತೋರಿಸ್ತದೋ ಹಾಗೆ ಹೇಳ್ಬೋದು. ಆದ್ರೆ ಈ ರಾಜ ಬಹಳ ಸ್ಮಾರ್ಟ್ ಆಗಿತ್ತು, ಅಂದ್ರೆ ಚಾಣಾಕ್ಷನಾಗಿತ್ತು. ಅವನೇನ್ ಮಾಡ್ತಾನೆ ಗೊತ್ತಾ? ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ವಿದ್ವಾಂಸರಿಗೆ ಹೇಳ್ತಕ್ಕಂಥ ಮಾತು ಏನಂದ್ರೆ, ನನಗೇನು ಕನಸು ಬಿದ್ದಿದೆಯಲ್ಲ ಆ ಕನಸು ಏನಂತ ನೀವೇ ಹೇಳ್ಬೇಕು, ಅದರ ಅರ್ಥವನ್ನು ಈಗ ಲಾಕ್ ಹಾಕ್ಬಿಟ್ರು. ಇವಾಗ ಏನಾಗ್ಬಿಟ್ರು? ಕನಸು ಯಾರಿಗೆ ಬಿದ್ದಿದೆ? ರಾಜ ಹಿಂಗ್ ಕನಸು ಬಿದ್ದಿತ್ತು, ಹಿಂಗಾಯ್ತು ಅಂತ ಸುಳ್ಳು ಹೇಳಕ್ಕಾಗಲ್ಲ. ಇನ್ನೊಂದು ಅವ್ನು ಗೊತ್ತಿದೆ. ಹೌದಲ್ವಾ? ಈಗ ಕನಸನ್ನ ಅವನು ರಾಜ ಹೇಳಿದ್ರೆ ಇವ್ರು ಏನಾದ್ರು ಅದಕ್ಕೆ ಉತ್ತರ ಹೇಳ್ಬೋದು. ವ್ಯತ್ಯಾಸವಾದ ಹೇಳಿ 100 ಜನ 1000 ಜನ ಅಲ್ಲಿ ಇದ್ದಾರೆ, 1000 ಉತ್ತರ ಅವ್ನು ಕೇಳೋದಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಿಗಾದ್ರು ನನಗೇನು ಕನಸು ಬಿದ್ದಿದೆಯೋ ಅದನ್ನ ಅದರ ಅರ್ಥವನ್ನು ಒಂದು ವೇಳೆ ಹೇಳದಿದ್ದರೆ ಎಂಥ ಮರಣದಂಡ ನಿಮ್ಮನ್ನು ನಿಮ್ಮ ಕುಟುಂಬ ಸಮೇತವಾಗಿ ಸುಟ್ಟು ಹಾಕುತ್ತಾರೆ. ನಿಮ್ಮ ಕುಟುಂಬವನ್ನ ಸುಟ್ಟು ಭಯಂಕರವಾಗಿರ್ತಕ್ಕಂಥ ರೋಡನೆ ವೇದನೆ ಮನೆಯಲ್ಲಿ ತುಂಬಿಕೊಂಡಿತ್ತು. ಪಂಡಿತರನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನು ಬೂದಿ ಮಾಡುತ್ತೇನೆ ಎಂದಾಗ ಇಡೀ ಕುಟುಂಬವನ್ನು ಸ್ವತಃ ಅಲ್ಲೊಬ್ಬ ದೇವರು, ಆತನ ಹೆಸರು ಇಲ್ಲೊಬ್ಬ ದೇವರ ಮಗ ನಿಂತ್ಕೊಂಡಿದ್ದಾನೆ, ಈತನ ಹೆಸರು ಧನೋತ್ಮ. ಇಲ್ಲೊಬ್ಬ ದೇವರ ಸೇವಕನಿದ್ದಾನೆ, ಈತನ ಹೆಸರು ಸಂತೋಷ. There are many things in life. ಅನೇಕ ಜೀವಿತದಲ್ಲಿ, ಅನೇಕ ಬದುಕಿನಲ್ಲಿ ದಾನಿಯೇಲನು ಇರ್ತಕ್ಕಂಥ ಸ್ಥಳದಲ್ಲಿ ನೀನು ಯೋಚನೆ, ನಿನ್ನ ಹೆಸರನ್ನು ಅಲ್ಲಿ ನೀನು ಹಾಕಿಕೊ. ದಾನಿಯೇಲನು ಅಂತ ಹೆಸರನ್ನು ತೆಗೆದು ನಿನ್ನ ಹೆಸರನ್ನು ಹಾಕಿಕೊ. ಈ ವಿಷಯ ಆತನ ಕಿವಿಗೆ ಬಿದ್ದಾಗ, ಈ ವಿಷಯ ಆತನಿಗೆ ತಿಳಿಸಲ್ಪಟ್ಟಾಗ ದೊಡ್ಡ ಭಯಂಕರವಾಗಿರ್ತಕ್ಕಂಥ ಒಂದು ಆತನ ಮನೆ ಬರ್ತಾನೆ. ಕಳವಳ ಇದೆ, ಚಿಂತೆ ಇದೆ, ನೋವಿದೆ. ತನ್ನ ಸ್ನೇಹಿತರು ಹೇಳ್ತಾರೆ, ಪರಲೋಕದ ದೇವರ ಈ ವಿಷಯವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡಲ್ಲ, ಈ ವಿಷಯವನ್ನು ಆತನು ಪ್ರಕಟಿಸಬಹುದು. ಈ ವಿಷಯವನ್ನು ಆತನು He might show us, He might tell us. ಆತನು ನಮಗೆ ಅದನ್ನು ತಿಳಿಸಬಹುದು, ಅದನ್ನು ತೋರಿಸಬಹುದು ಅನ್ನುವಂಥ ಅಂಶಗಳನ್ನು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿರುವ ರೀತಿಯಲ್ಲಿ ನಾವು ನನ್ನ ಪ್ರಿಯರೇ, ಏನು ಕುಳಿತುಕೊಳ್ಳಿ, ನಮ್ಮ ಕುಟುಂಬದ ವಿಷಯ, ನಮ್ಮ ಮಕ್ಕಳ ವಿಷಯ, ನಮ್ಮ ತಂದೆ ತಾಯಿಗಳ ವಿಷಯ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯವನಸ್ಥರ ವಿಷಯ, ನಮ್ಮ ಸಭೆಯ ವಿಷಯ, ಸಭೆ ಇರ್ತಕ್ಕಂಥ ಮಕ್ಕಳ ವಿಷಯ, ಯವನಸ್ಥರ ವಿಷಯ ನಾವು ಯೋಚನೆ ಮಾಡುತ್ತಾ ಕರ್ತನ ಸನ್ನಿಧಾನದಲ್ಲಿ ಕೆಲವೊಂದಿಷ್ಟು ಭಯಂಕರವಾದ ಸಂಗತಿಗಳು ನಮ್ಮ ಕಿವಿಗೆ ಬೀಳ್ತವೆ. ಕೆಲವೊಂದಿಷ್ಟು ವಿಚಾರಗಳು ನಮ್ಮನ್ನ, ನಮ್ಮ ಜೀವಿತವನ್ನ ನಡುಕು ಹುಟ್ಟುವಂತೆ ಅವು ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ ಈ ವಿಷಯ. ದೇವರು ಏನು ಪ್ರಕಟಿಸುತ್ತಾನೋ, ಏನು ಹೇಳುತ್ತಾನೋ ಅದನ್ನು ನಾವು ಕೇಳೋಣ. ಈ ವಿಷಯದಲ್ಲಿ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ರು. ನನ್ನ ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ಅವರು ಪ್ರಾರ್ಥನೆ ಮಾಡಬೇಕಾದ್ರೆ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಸಂಗತಿಯನ್ನು ಆಲೋಚನೆ ಮಾಡುವಾಗ ದೇವರ ವಾಕ್ಯದಲ್ಲಿ ಮುಂದೆ ಬರೆಯಲ್ಪಟ್ಟಿದೆ. ಓದಿರೋದು ಎಷ್ಟನೇ ವಚನ? ಅದು 19ನೇ ವಚನ. ಓಕೆ, ಈಗ ಏನಾಗಿದೆ ವಿಷಯ? ಈ ಸಮಾಚಾರದ ವಿಷಯದಲ್ಲಿ ದೇವರ ಸನ್ನಿಧಾನದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಮಾಡಿದ ನಂತರದಲ್ಲಿ ಆಗ ಆ ರಹಸ್ಯ
ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಮೂಲಕ ಏನ್ ಮಾಡ್ತಾನೆ ಅನ್ನೋದು. ಎಸ್ ಯಂಗ್ ಪೀಪಲ್, ಎಷ್ಟೋ ಜನ ಯಂಗಸ್ತ ಮಕ್ಕಳಿಗೆ ಇದ್ದೀರಿ. ಒಂದು ಸತ್ಯವನ್ನು ನಾನು ಹೇಳ್ತೇನೆ, ನಿಮ್ಮ ಕುಟುಂಬದ ವಿಷಯಗಳಲ್ಲಿ, ನಿಮ್ಮ ಮನೆಗಳ ವಿಷಯದಲ್ಲಿ ಎಷ್ಟೋ ಚಿಂತೆ, ನಿಮ್ಮ ಭವಿಷ್ಯದ ವಿಷಯದಲ್ಲಿ ನಿಮಗೆ ಎಷ್ಟೋ ವೇದನೆಗಳು ನೋವು. ಒಂದು ಸತ್ಯವನ್ನು ಹೇಳ್ತೇನೆ, ನೀನು ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಸಂದರ್ಭದಲ್ಲಿ ದೇವರು ಈ ವಿಷಯ ಹೇಗೆ ಅಂತ ನಾನು ಹೇಳಿ ನೀವು ಕುಳಿತುಕೊಂಡರೆ ದೇವರು ನಿನಗೆ ಆ ವಿಷಯಗಳನ್ನು ಪ್ರಕಟಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳ್ತಕ್ಕಂಥ ನಾನು ನಮ್ಮನ್ನು ಹೇಗೆ ದೇವರು ಆಶೀರ್ವಾದವಾಗಿ ಆತನು ನಿಲ್ಲಿಸ್ತಾನೆ, ಹೇಗೆ ನಮ್ಮ ಮೂಲಕ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸ್ತಾನೆ ಎನ್ನುವಂಥ ಸತ್ಯವನ್ನು ಈ ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಿನ್ನ ಮೂಲಕ ಸಭೆಗೆ ಒಂದು ದೊಡ್ಡ ಉಜ್ಜೀವನ, ನಿನ್ನ ಮೂಲಕ ಸಭೆಯಲ್ಲಿ ದೊಡ್ಡ ಆಶೀರ್ವಾದಗಳು, ನಿನ್ನ ಮೂಲಕ ಇನ್ನೊಬ್ಬರಿಗೆ ದೊಡ್ಡ ದೊಡ್ಡ ಅದ್ಭುತಗಳು, ನಿನ್ನ ಮೂಲಕ ನಿನ್ನ ಕುಟುಂಬಕ್ಕೆ ಆಶೀರ್ವಾದ, ನಿನ್ನ ಮೂಲಕ ನಿನ್ನ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಆಶೀರ್ವಾದ, ನಿನ್ನ ಮೂಲಕ ದೇವರು ನಿನ್ನ ಕುಟುಂಬವನ್ನ ಅನೇಕರಿಗೆ ದೊಡ್ಡ ಆಶೀರ್ವಾದವಾಗಿ ರಾತ್ರಿಯ ಸ್ವಪ್ನದಲ್ಲಿ ದೇವರು ದಾನಿಯೇಲನಿಗೆ ಒಂದು ಕಾಲದಲ್ಲಿ ಬಡತನದ ಪರಿಸ್ಥಿತಿ ನನ್ನ ಕುಟುಂಬ ಭಯಂಕರವಾದಂಥ ಸ್ಥಿತಿಯಲ್ಲಿ ಬದುಕ್ತಕ್ಕಂಥ ನನ್ನ ಜೀವಿತದಲ್ಲಿ ಯವನಸ್ಥನಾಗಿರ್ತಕ್ಕಂಥ ನಾನು ಕುಟುಂಬದ ವಿಷಯದಲ್ಲಿ ಹೋರಾಟದ ಪ್ರಾರ್ಥನೆ, ನನ್ನ ಬದುಕಿನ ವಿಷಯದಲ್ಲಿ ಹೋರಾಟದ ಪ್ರಾರ್ಥನೆ, ರಾತ್ರಿ 2 ಗಂಟೆಗೂ 3 ಗಂಟೆಗೂ ಎದ್ದು ಕುಳಿತುಕೊಂಡು ದೇವರ ಕಡೆ ನೋಡ್ತಾ ದೇವರ ಆಶೀರ್ವಾದ ಮಾಡು, ಅದ್ಭುತ ಮಾಡು, ಪರಿಸ್ಥಿತಿಗಳನ್ನು ಬದಲಾಯಿಸು. ನಮ್ಮ ಸ್ಥಿತಿಗತಿಗಳು ಹೀಗಿದೆ, ನಮ್ಮ ವ್ಯವಸ್ಥೆಗಳು ಹೀಗಿದೆ, ನಾವು ಹೇಗೆ ಬದುಕಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಕಡೆಗೆ ನಾವು ಎಜುಕೇಶನ್ ಮಾಡೋಲ್ಲ, ಅಥವಾ ಆ ತಕ್ಕ ಮಟ್ಟಿಗೆ ಓದುವುದನ್ನು ನಾವು ಮಾಡಲಿಲ್ಲ. ನಮ್ಮ ಪರಿಸ್ಥಿತಿಗಳೇನು, ನಮ್ಮ ಪರಿಸ್ಥಿತಿಗಳೇನು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಬಾರದು. ದೇವರು ತನ್ನ ಉದ್ದೇಶವನ್ನು, ತನ್ನ ಚಿತ್ತವನ್ನು ರಾತ್ರಿಯ ಸ್ವಪ್ನದಲ್ಲಿ ನನ್ನ ಜೀವಿತವನ್ನು ಪ್ರಕಟಿಸುವುದಕ್ಕೋಸ್ಕರ ಬಂದ ನಮ್ಮ ಬದುಕಿನಲ್ಲಿ ನಡೆಯುವಂತ ಸಂಗತಿಗಳನ್ನು ದೇವರು ಯಾವ ರೀತಿ ನಾವು ತೋರಿಸ್ತಾ ಇದ್ದಾನೆ ಅನ್ನುವಂಥ ಸತ್ಯವನ್ನು ದಾನಿಯೇಲನ ಜೀವಿತದ ಮೂಲಕ ತೋರಿಸುವುದಕ್ಕೆ ನಾನು ಇಲ್ಲಿ ನಿಂತುಕೊಂಡಿದ್ದೇನೆ. Hallelujah. Hallelujah. You can be a blessing for your family. You can be a blessing for your church. You can be a blessing for this Karnataka. ನಾವು ಆಶೀರ್ವಾದವಾಗಿ ನಿಂತುಕೊಳ್ಳೋದಕ್ಕೆ ಸಾಧ್ಯವಿದೆ. ನಮ್ಮೊಳಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ವೈರಾಗ್ಯ ಏನಂತ ಹೇಳಿದ್ರೆ ಕರ್ತನ ಸನ್ನಿಧಾನಕ್ಕೆ ಬರುವುದನ್ನು ಕಲಿಬೇಕು. ಕರ್ತನ ಸನ್ನಿಧಾನಕ್ಕೆ ಬರುವುದನ್ನು, ಆತನ ಪಾದದ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ಕಲಿಬೇಕು. ಆತನ ಪಾದದ ಬಳಿಯಲ್ಲಿ ಆತನನ್ನು ಬೇಡುವುದನ್ನು ನಾವು ಕಲಿಬೇಕು. ಹಾಗೆ ನಾವು ಬೇಡುವಾಗ ದೇವರು ಆ ವಿಷಯದಲ್ಲಿ ಒಂದು ದೊಡ್ಡ ಪ್ರಕಟಣೆಯನ್ನು ಆತನು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲನಿಗೆ ಅದು ಪ್ರಕಟವಾಯಿತು, ಹೌದಲ್ವಾ? ಆಮೇಲೆ ಏನ್ ಮಾಡಿದ ಅವನು? ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ ಸ್ತುತಿಸಿದನು, ಪರಲೋಕದ ದೇವರನ್ನ ಹೀಗೆ ಸ್ತುತಿಸಿದನು, ಹೌದಲ್ವಾ? ವಿಷಯ ದೇವರವನಿಗೆ ತೋರಿಸಿದ, ಕನಸನ್ನು ತೋರಿಸಿದ, ಅದರ ಅರ್ಥವನ್ನು ಹೇಳಿದ ದೇವರು. ಥಿಂಗ್ಸ್ ವರ್ ಕ್ಲಿಯರ್ and now he is praising God. ಒಂದು ಹೇಳ್ತೀನಿ, ಇಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ. ನಮ್ಮ ಜೀವಿತದಲ್ಲಿ ಫಸ್ಟ್ ಪಾರ್ಟ್ ಇದೆ, ಎರಡನೇ ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಏನು? ಸುದ್ದಿ ಕಿವಿಗೆ ಬೀಳ್ತದೆ. ಎರಡನೇ ಪಾರ್ಟ್ ಏನು? ಪ್ರಾರ್ಥನೆ ಸುಮ್ಮನೆ ಅಲ್ಲ, ಅದು ಪ್ರಾರ್ಥನೆ, ಹೌದಲ್ವಾ? ನಾವು ಸುಮ್ಮನೆ ಕಲ್ಪಿಸ್ತೇವೆ, ಅವ್ರು ಹಂಗಾಯ್ತಂತೆ, ಇವ್ರು ಹಿಂಗಾಯ್ತು, ನಮ್ಮ ಮನೆಗೆ ಹಿಂಗಾಯ್ತು, ನೀನೇ ನೋಡ್ಕೋ ಅಂತ. ಹಂಗಲ್ಲ, ಹೌದಲ್ವಾ? ಸಿಟ್ಟಿಕೊಳ್ಳೋದಲ್ಲ, ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ, ಸ್ನೇಹಿತರನ್ನ ಕರೆದುಕೊಂಡು ಪ್ರಾರ್ಥನೆ ಮಾಡಿ, ಕುಟುಂಬವನ್ನು ಕರೆದುಕೊಂಡು ಪ್ರಾರ್ಥನೆ. ಮೊದಲನೇ ಕಿವಿಗೆ ಬಿದ್ದಾಗ ಎರಡನೇದನ್ನು ಮಾಡಿದ್ರೆ ಮೂರನೇದು ನಡೀತದೆ, ಹೌದಲ್ವಾ? ನಮ್ಮದು ಮೊದಲನೇದು ಗೊತ್ತು, ಎರಡನೇದು ಬೇಡ, ಮೂರನೇದು ಮಾತ್ರ ಆಗ್ಬೇಕಂತ ಕಾಯ್ತಾ ಇದೆ, ಹೌದಲ್ವಾ? ಮೊದಲನೇದು ಇದೆ, ಎರಡನೇದು ಇದ್ರೂ ಸ್ವಲ್ಪ ಇರ್ಬೋದು, ಇಲ್ಲ ಅಂದ್ರೆ ತಪ್ಪಾಗ್ತದೆ, ಹೌದಲ್ವಾ? ಏನ್ ಸರ್ ನಮ್ಮನ್ನೆಲ್ಲ ನೀವು ಹಂಗಂದ್ಬಿಟ್ರಿ ಇರ್ಬೋದು, ಹೌದಲ್ವಾ?
ಮೂರನೇದಗೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ? ತುಂಬಾ ನೋಡ್ತಾ ಇದ್ದೇವೆ. ಎರಡನೇದಾಗ್ಲಿಲ್ಲ ಅಂದ್ರೆ ಮೊದಲನೇದು ಮೂರನೇದು ಉತ್ತರ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲನ ಜೀವಿತವನ್ನು ತೆಗೆದುಕೊಳ್ಳುವಾಗ is not only for himself, it becomes a blessing for the people. ಎಷ್ಟೋ ಜನರ ಮರಣವನ್ನ ದೇವರು ಆತನ ಮೂಲಕ ತಪ್ಪಿಸುತ್ತೇನೆ ಸತ್ಯ. ಸೊ ಈ ವಿಷಯ ಎಲ್ಲ ದೇವ್ರು ನಾನು ಏನ್ ಮಾಡ್ತಾನೆ? ಸ್ತುತಿಸ್ತಾನೆ. ಇದು ದೊಡ್ಡ ದೇವರು. ನನ್ನ ಪ್ರಿಯರು, ನಮ್ಮ ಜೀವಿತದಲ್ಲಿ ಕೆಲವೊಂದಿಷ್ಟು ಅನುಭವಗಳನ್ನ ದೇವರು ಕೊಟ್ಟಿದ್ದಾರೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳನ್ನು ಆತನು ಮಾಡುತ್ತಾರೆ. ನಾವು ಇಂಥ ದೇವರಿಂದ ಅದನ್ನು ಪ್ರಕಟಗೊಳಿಸಿದ್ದೇವೆ. ನಾವು ದೇವರನ್ನು ಕೊಂಡಾಡಿದ್ದೇವೆ, ದೇವರಿಗೆ ಸ್ತುತಿಸಿದ್ದೇವೆ. ಇನ್ನೂ ಸಮಸ್ಯೆ ಮುಗಿಯಿತು ಎಂಬುದಾಗ ಅರ್ಥವಲ್ಲ, ಅಥವಾ ಇನ್ನೂ ಸಮಸ್ಯೆಗಳು ಬರುವುದಿಲ್ಲ ಎಂಬುದಾಗ ಅರ್ಥವಲ್ಲ. ಅದು ಒಂದಂತೂ ಸತ್ಯ, ನಂಬಿಕೆ ಅಂತಕ್ಕಂಥದ್ದು ಬಲವಾಗುತ್ತಾ ಹೋಗಬೇಕು. ಮುಂದೆ ಬರುವಂತ ಸಮಸ್ಯೆಗೆ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ. ಹಿಂದೆ ಅದ್ಭುತ ಮಾಡಿದ ದೇವರು ಮುಂದೆ ಮಾಡುವುದಕ್ಕಾಗಿ ಹೀಗೆ ದೇವರು ಈ ಕಾರ್ಯವನ್ನ ಅಲ್ಲಿ ಮಾಡಿರ್ತಕ್ಕಂಥದ್ದು. ನನ್ನ ಪ್ರಿಯರೇ, ಆ ಮುಂದಿನ ವಚನವೆಲ್ಲ ಇಸ್ ಅ ಬಿಗ್ ಸ್ಟೋರಿ. ಅಂದ್ರೆ ನೀವು ಓದುತ್ತಾ ಹೋದ್ರೆ ಅದು ಗೊತ್ತಾಗ್ತದೆ. ಅವ್ನು ಏನ್ ಮಾಡ್ತಾನೆ ಗೊತ್ತಾ? ಅಲ್ಲಿ ಇರ್ತಕ್ಕಂಥ ನಾಯಕನ ಬಳಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಅವ್ನು ಹೇಳ್ತಾನೆ, ನೀನು ನನ್ನನ್ನ ಅರಸನ ಬಳಿಗೆ ಕರ್ಕೊಂಡು ಹೋಗು. ಅಲ್ಲಿ ಕರೆದುಕೊಂಡು ಹೋದ್ರೆ ನಾನು ಅರಸನ ಕನಸನ್ನು ಅದರ ಅರ್ಥವನ್ನ ಹೇಳುತ್ತೇನೆ ಎಂಬುದಾಗಿ. ಅವಾಗ ಅಲ್ಲಿರ್ತಕ್ಕಂಥ ನಾಯಕನ ಏನಂತ ಗೊತ್ತಾ? ಹೌದಾ, ಹೇಳ್ತೀಯ? ನಿಜವಾಗ್ಲು ನೋಡು, ಯೋಚನೆ ಮಾಡು. ಹೌದಲ್ವಾ? ನೋಡು, ಆಜ್ಞೆ ಎಂತದಿದೆ? ಆಗುತ್ತಾ ನಿನ್ನ ಕೈಯಿಂದ? ನನ್ನ ಪ್ರಿಯ, ನಮ್ಮ ಕೈಯಿಂದ ಆಗುತ್ತದೆ ಗೊತ್ತಿಲ್ಲ. ನಮ್ಮ ಹೃದಯದ ಒಳಗಡೆ ವಾಸವಾಗಿರ್ತದೆ ನಮ್ಮ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ದೇವರಿಂದ ಇದು ಸಾಧ್ಯ. ನಾನು ನೀನು ಪ್ರಾರ್ಥನೆ ಮಾಡಿ ಆತನ ಸನ್ನಿಧಾನದಲ್ಲಿ ಆ ದರ್ಶನಕ್ಕೋಸ್ಕರ, ಆ ಕನಸಿಗೋಸ್ಕರ ಕಾಯುವಂತ ದೇವರಿಗೆ ಇದು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸಾಧ್ಯ. ಅರಸನ ಬಳಿಗೆ ಹೋಗುತ್ತಾನೆ. ಅರಸನೇ, ನಿನಗಿಂತ ಕನಸು ಬಿದ್ದಿತ್ತು. ಯಶ್, ನೀನೇನು ಹೇಳ್ತಾ ಇದೆಯೋ ಅದು ಸತ್ಯ. ಹೀಗೆ ನನಗೆ ಬಿದ್ದಿರ್ತಕ್ಕಂಥದ್ದು ಕನಸು. ಅರಸನೇ, ಈ ರೀತಿಯಾದಂತಹ ಅರ್ಥ ಅದಕ್ಕೆ 4 ಸಾಮ್ರಾಜ್ಯಗಳಿದೆ. ಒಂದೊಂದು ಸಾಮ್ರಾಜ್ಯ ಬಿದ್ದು ಇನ್ನೊಂದು ಸಾಮ್ರಾಜ್ಯವಿದೆ. ಆ ಸಾಮ್ರಾಜ್ಯ ಬರಲಿಕ್ಕೆ, ಆ ಸಾಮ್ರಾಜ್ಯ ಎಲ್ಲ ಸಾಮ್ರಾಜ್ಯಗಳನ್ನ ತೆಗೆದುಹಾಕಿ ಅದು ಸ್ಥಾಪಿಸುತ್ತದೆ. ಇದು ಈಗ ಎಸ್ ದಿಸ್ ವಾಟ್ ಗೋಯಿಂಗ್ ಟು ಹ್ಯಾಪನ್. ಇದು ಹೀಗೆ ನಡೀತದೆ, ಇದಾಗ್ತದೆ. ನನ್ನ ಪ್ರಿಯರೇ, ಈ ವಿಷಯವನ್ನೆಲ್ಲ ತಿಳಿಸಿದ ಮೇಲೆ ನೆಬೂಕದ್ನೆಚ್ಚರ್ ರಾಜ ದಾನಿಯೇಲನಿಗೆ ದೊಡ್ಡ ಸನ್ಮಾನ ಮಾಡಿ, ನಿನ್ನ ದೇವರೇ ದೇವರೇ, ಭೂಮಿಯ ಮೇಲೆ ನಿನ್ನ ದೇವರ ಹೊರತು ದೇವರಿಲ್ಲ. ಈ ಸತ್ಯ ನಿನ್ನ ಮಾತ್ರ ಪ್ರಕಟ, ನಿನ್ನ ದೇವರನ್ನು ಪ್ರಕಟಪಡಿಸ. ಒಬ್ಬ ಅನ್ಯನು ದೇವರನ್ನ ತಿಳಿಯದೇ ಇರತಕ್ಕಂಥವರು, ಅನ್ಯ ಪಂಡಿತರು, ಮಾಟ ಮಂತ್ರ ಮಾಡ್ತಕ್ಕಂಥವರು, ವಿಗ್ರಹ ಆರಾಧಕರು, ನನ್ನ ಪ್ರಿಯವೇ, ಅವ್ರು ಯಾರಿಗೂ ಇದು ಗೊತ್ತಾಗಲಿಲ್ಲ. ಆದರೆ ಪರಲೋಕದ ದೇವರು ದಾನಿಯೇಲನ ಪ್ರಾರ್ಥನೆ ಮಾಡಿದಾಗ ಈ ವಿಷಯವನ್ನು ಪ್ರಕಟಪಡಿಸಿ ಆ ಜನರನ್ನು ಎಷ್ಟು ಜನ ಗಮನಿಸುತ್ತಾರೆ. ಯೇಸು ಮತ್ತು ದೇವರು ಅವ್ರಿಗೆ ಗೊತ್ತಿಲ್ಲ. ಯೇಸುವಿನ ಮಹಿಮೆ ಅವ್ರಿಗೆ ಗೊತ್ತಿಲ್ಲ. ಯೇಸು ಏನ್ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಯೇಸುವಿನ ಕಾರ್ಯಗಳು ಅವರಿಗೆ ಗೊತ್ತಿಲ್ಲ. ಯೇಸು ಹೇಗೆ ಬದುಕಿಸ್ತಾನೆ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ನನ್ನ ಪ್ರಿಯರೇ, ನೀನು ಪ್ರಾರ್ಥನೆ ಮಾಡೋದು ವಿಶ್ವಾಸ ಹೇಳಿದ್ರೆ ಬದುಕಿಸುವ. ಯಾರ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡುತ್ತೀಯೋ, ಯಾವ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡುತ್ತೀಯೋ, ದೇವರು ಅವರನ್ನು ಆಶೀರ್ವಾದ. ಹೀಗೆ ದಾನಿಯೇಲನು ದೊಡ್ಡ ಆಶೀರ್ವಾದವಾಗಿದ್ದರು. ಆತನ ಮೂಲಕ ಅನೇಕರ ಪ್ರಾಣವನ್ನು ದೇವರು ಬಿಡಿಸಿದ್ದಾರೆ.
ಯಾರ ಮೂಲಕ? ದಾನಿಯೇಲನ ಮೂಲಕ. ಹೌದಲ್ವಾ? ನಿಸ್ವಾರ್ಥದ ಪ್ರಾರ್ಥನೆ ಒಂದು ಪ್ರಾರ್ಥನೆ. ದೇವರು ಬಿಟ್ಬಿಡ, ಕರೆಕ್ಟ್ ಅಲ್ವಾ? ಹೌದಲ್ವಾ? ಬಟ್ ನಾವೇ ಯಾಕೆ ಚುಕ್ತ ಮಾಡ್ತಿರ್ತೀವಿ ಅವಾಗ ಕರೆಕ್ಟಾ? ಹಂಗೆ ಮಾಡಬಾರ್ದು. ದೇವರು ಮಕ್ಕಳು ಇರ್ತಕ್ಕಂಥ ಸ್ವಭಾವಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ನಾವೆಲ್ಲ ನಿಸ್ವಾರ್ಥದ ಪ್ರಾರ್ಥನೆ. ಆ ಪಂಡಿತರ ಕುಟುಂಬವನ್ನು ಆತ ನೆನೆಸ್ಕೊಂಡು, ಆ ಪಂಡಿತರನ್ನು ಆತ ನೆನೆಸ್ಕೊಂಡು, ಹೌದಲ್ವಾ? ಸೊ ದೇವರು ಅವರ ಮೂಲಕ ದೊಡ್ಡ ಆಶೀರ್ವಾದವನ್ನು ಆ ದೇಶದಲ್ಲಿ ತಂದು ಹಾಕಿದ್ದಾರೆ. ನಮ್ಮ ಮೂಲಕ ದೇವರು ಮಾಡೋದಿಲ್ಲ, ಮಾಡ್ತಾರಲ್ವಾ? ಸೊ ಹಾಗಾದ್ರೆ ಕನ್ಫರ್ಮ್, ನನ್ನ ಮೂಲಕ ದೇವರು ಏನನ್ನಾದರೂ ಮಾಡಿ, ನನ್ನ ಮೂಲಕ ನನ್ನ ಸಭೆಯಲ್ಲಿ ದೇವರು ಏನನ್ನಾದರೂ ಮಾಡೋದಕ್ಕೆ Hallelujah. To be a blessing. What God does through me. ನನ್ನ ಮೂಲಕ ದೇವರು ಏನ್ ಮಾಡ್ತಾನೆ ಅನ್ನುವಂಥ ಸತ್ಯವನ್ನ ದೇವರ ವಾಕ್ಯದ ಮೂಲಕ ನಾವು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನನ್ನ ಪ್ರಿಯರೇ, ಸತ್ಯವೇದದಲ್ಲಿ ಹೀಗೆ ನೀವು ಯೋಚನೆ ಮಾಡ್ತಾ ಹೋದ್ರೆ ಅನೇಕ ಜನರ ಬಗ್ಗೆ ನಾವು ಮಾತಾಡ್ಬೋದು, ಅನೇಕ ವಿಷಯಗಳನ್ನ ನಾವು ಮಾತಾಡ್ಬೋದು. ಹೌದಲ್ವ? ನೀವುಗೋಸ್ಕರ ಎಸ್ತರಳ ಪ್ರಳಾಮನೆ 4ನೇ ಅಧ್ಯಾಯ ಎಸ್ತರಳ ಗ್ರಂಥ 4ನೇ ಅಧ್ಯಾಯ ವಚನ 9ರಿಂದ ಓದಿ. ಆತನು ಹಿಂದಿರುಗಿ ಬಂದು ಎಸ್ತರಳಿಗೆ ಮೊರ್ದೆಕೈಯ ಮಾತುಗಳನ್ನು ತಿಳಿಸಲು ಎಸ್ತರಳು ಅವನನ್ನು ತಿರುಗಿ ಮೊರ್ದೆಕೈ ಹತ್ತಿರ ಕಳುಹಿಸಿ ಅರಸನು ಕರೆಯಿಸಿದರೆ ಹೊರತು ಅವನ ಬಳಿಗೆ ಒಳಗಣ ಪ್ರಕಾರಕ್ಕೆ ಹೋಗುವವರು ಮರಣದಂಡನೆಗೆ ಪಾತ್ರರಾಗುವವರು ಎಂಬ ಒಂದೇ ನಿಯಮವು ಎಲ್ಲಾ ಸ್ತ್ರೀ ಪುರುಷರಿಗುಂಟು. ಯಾರ ಕಡೆಗೆ ಅವನು ತನ್ನ ಸುವರ್ಣ ದಂಡವನ್ನು ಚಾಚುವೆನೋ ಅವರು ಮಾತ್ರ ಜೀವದುಳಿಯುವರೆಂಬುದು ಅರಸನ ಎಲ್ಲಾ ಸೇವಕರಿಗೂ ಸಂಸ್ಥಾನಗಳ ಎಲ್ಲಾ ಜನರಿಗೂ ಗೊತ್ತುಂಟಲ್ಲ. ನನಗಂತೂ 30 ದಿನಗಳಿಂದ ಅರಸನ ಬಳಿಗೆ ಹೋಗುವುದಕ್ಕೆ ಆಮಂತ್ರಣವಾಗಲಿಲ್ಲ ಎಂದು ಹೇಳಿಸಿದಳು. ಆತಂಕನು ಎಸ್ತರಳ ಮಾತುಗಳನ್ನು ಮೊರ್ದೆಕೈ ತಿಳಿಸಿದಾಗ ಅವನು ತಿರುಗಿ ಎಸ್ತರಳಿಗೆ, ಯಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ಅರಮನೆಯಲ್ಲಿ ಉಳಿಯುತ್ತೇನೆ ಎಂಬುದಾಗಿ ಭಾವಿಸಿಕೊಳ್ಳಬೇಡ. ಇಸ್ರಾಯೇಲರಿಗೆ ದೇವರು ಬೇರೆಯವರಿಂದ ಸಹಾಯವನ್ನು ತಂದು ಅವರನ್ನು ಬದುಕಿಸುತ್ತಾನೆ. ಆದರೆ ನಿನ್ನ ಜೀವಿತ ಏನಾಗ್ತದೆ ಅನ್ನುವಂಥದ್ದನ್ನು ನೆನಪು ಮಾಡಿ. ಯಾರು ಹೇಳ್ತಾ ಇದ್ದಾರೆ? ಎಸ್ತರಳು. ಯಾರು ಹೇಳ್ತಾ ಇದ್ದಾರೆ? ಅವ್ರ ಚಿಕ್ಕಪ್ಪ ಮೊರ್ದೆಕೈ ಹೇಳ್ತಾರೆ. ಏನಕ್ಕೋಸ್ಕರ ಎಂದಾಗ ಹೇಳುವಾಗ ಒಂದು ದೊಡ್ಡ ಸಂಗತಿ, ಒಂದು ದೊಡ್ಡ ಘಟನೆ ಆ ಸ್ಥಳದಲ್ಲಿ ನಡೆದಿದೆ, ಆ ದೇಶದಲ್ಲಿ ನಡೆದಿದೆ. ಆ ಘಟನೆ ಎಂಥದ್ದು ಎಂಬುದಾಗಿ ಹೇಳುವಾಗ ಹಾಮಾನನು ಅಂತಕ್ಕಂಥ ಒಬ್ಬ ನಾಯಕನು ಆತನು ಹೋಗುವಾಗ ಬರುವಾಗ ಮೊರ್ದೆಕೈ ಆತನಿಗೆ ನಮಸ್ಕಾರ ಮಾಡಲಿಲ್ಲ, ಆತನಿಗೆ ದಂಡ ನಮಸ್ಕಾರ ಹಾಕಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆತನು ಆ ಮೊರ್ದೆಕೈಯನ್ನು ಆತನ ಇಡೀ ಇಸ್ರಾಯೇಲ್ ಸಮೂಹನ ಅಥವಾ ಯಹೂದ ಜನಾಂಗವನ್ನ ಸಾಯಿಸುವುದಕ್ಕೋಸ್ಕರ ರಾಜನಿಂದ ಏನ್ ತೆಗೆದುಕೊಂಡು ಬರ್ತಾನೆ? ಅಪ್ಪನೇನ ತೆಗೆದುಕೊಂಡು ಬರುತ್ತಾನೆ, ಮರಣದಂಡನೆಯನ್ನು ಆತನ ತೆಗೆದುಕೊಂಡು ಬರುತ್ತಾನೆ. ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಷಯ ಮೊರ್ದೆಕೈಗೆ ಬೀಳ್ತಾನೆ. ಬಿದ್ದ ತಕ್ಷಣವೂ ಆತ ಏನ್ ಮಾಡ್ತಾನೆ ಗೊತ್ತಾ? ಆತನು ಭಯ ಹಿಡಿದವನಾಗಿ ಆತನು ಬಟ್ಟೆಯನ್ನು ಬದಲಾಯಿಸಿಕೊಂಡು ಬೂದಿ ಬಟ್ಟೆಯನ್ನು ಹಾಕಿಕೊಂಡು ಆತನು ಕರ್ತನ ಸನ್ನಿಧಾನದಲ್ಲಿ ಆತನು ಬೇಡ್ತಾ ಇದ್ದಾನೆ. ಒಂದು ಸಂಗತಿಗೆ ಆತನು ಬಂದಿದ್ದಾನೆ. ಈಗೋ ಎಸ್ತರಳು ಆಕೆ ರಾಣಿಯಾಗಿದ್ದುಕೊಂಡು ಈ ಒಂದು ಅರಮನೆಯಲ್ಲಿ ಆಕೆ ಇದ್ದಾಳೆ. ಈ ವಿಷಯವನ್ನ ಆಕೆಗೆ ನಾವು ಹೇಳಿ ಕಳುಹಿಸೋಣ ಎಂಬುದಾಗಿ ಹೇಳಿ ಆಕೆಗೆ ಈ ವಿಷಯವನ್ನ ಆತನು ಹೇಳಿ ಕಳಿಸುತ್ತಾನೆ. ಆಗ ಎಸ್ತರಳು ಒಂದು ಮಾತನ್ನು ಹೇಳುತ್ತಾಳೆ, ಈಗೋ ರಾಜನು ಆತನ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಆತನು ಅನುಮತಿ ಕೊಟ್ಟರೆ ಮಾತ್ರ ಹೋಗಬೇಕು. ಒಂದು ವೇಳೆ ನಾವಾಗೆ ಹೋದರೆ ನಮ್ಮನ್ನ ದಂಡನೆಗೆ ಒಪ್ಪಿಸಿಕೊಡುತ್ತಾರೆ, ನಮ್ಮನ್ನು ಕೊಂದು ಬಿಡುತ್ತಾರೆ, ಹೋಗುವುದಕ್ಕೆ ಚಾನ್ಸೇ ಇಲ್ಲ ಎಂಬುದಾಗಿ ಆಕೆ ತಿರುಗಿ ಯಾರಿಗೆ? ಮೊರ್ದೆಕೈಗೆ ಈ ವಿಷಯವನ್ನ ಆಕೆ ಹೇಳಿ ಕಳಿಸುತ್ತಾಳೆ. ಆವಾಗ ಮೊರ್ದೆಕೈ ಈ ಮಾತುಗಳನ್ನು ಹೇಳುತ್ತಾನೆ, ಎಸ್ತರಳೇ, ನೀನು ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೋ. ಒಂದು ವೇಳೆ ನೀನು ಈಗೇನಾದರೂ ಮಾಡದಿದ್ದರೆ ಇಸ್ರಾಯೇಲರಿಗೆ ಬೇರೆ ಕಡೆಯಿಂದ ಸಹಾಯ ಬರಬಹುದು ಎಂಬುದಾಗಿ. ನನ್ನ ಪ್ರಿಯರೇ, ಸಭೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನೀವುಗಳು, ಸಭೆಯಲ್ಲಿ ಪ್ರಸಂಗ ಮಾಡ್ತಕ್ಕಂಥ ನಾನು, ಸಭೆಯಲ್ಲಿ ಸೇವಕರು ದೇವರ ಚಿತ್ತವನ್ನು ಉದ್ದೇಶವನ್ನು ನರಕದ ಮಾರ್ಗದಲ್ಲಿ ಜನರ ವಿಷಯದಲ್ಲಿ, ಕಷ್ಟ ಕಣ್ಣೀರುಗಳಲ್ಲಿ ಇರ್ತಕ್ಕಂಥ ಜನರ ವಿಷಯದಲ್ಲಿ, ಕಷ್ಟ ಚಿಂತೆ ನೋವು ಇರ್ತಕ್ಕಂಥ ಅನೇಕರ ವಿಷಯದಲ್ಲಿ, ಅನಾರೋಗ್ಯಗಳಲ್ಲಿ ಬಿದ್ದುಕೊಂಡಿರ್ತಕ್ಕಂಥ ವಿಷಯದಲ್ಲಿ, ಬಡತನಗಳಲ್ಲಿ ಇರ್ತಕ್ಕಂಥ ವಿಷಯದಲ್ಲಿ, ಅನೇಕ ಸಾಲಗಳಲ್ಲಿ ಬಿದ್ದುಕೊಂಡಿರ್ತಕ್ಕಂಥ
ವಿಷಯದಲ್ಲಿ, ನಿರುದ್ಯೋಗದಲ್ಲಿ ಇದ್ದುಕೊಂಡು ಅನೇಕ ಚಿಂತೆ ವೇದನೆಗಳನ್ನು ಮಾಡ್ತಕ್ಕಂಥ ಮಕ್ಕಳ ವಿಷಯದಲ್ಲಿ ನಾನು ನೀನು ದೇವರನ್ನ ಬೇಡದಿದ್ದರೆ ಅವರಿಗೆ ಬೇರೆಯಿಂದ ಸಹಾಯ ಸಿಗಬಹುದು. ಆದರೆ ನಾನು ನೀನು ಯಾವ ಉತ್ತರವನ್ನು ದೇವರಿಗೆ ಕೊಡಬೇಕು? ಈ ಸಭೆಯಲ್ಲಿ ನಾನು ಹೇಗೆ ಆಶೀರ್ವಾದವಾಗಿ ನಿಂತುಕೊಳ್ಳಬೇಕು? God can bless this church in His way. ಆತನು ತನ್ನ ಉದ್ದೇಶವನ್ನು, ತನ್ನ ಆಲೋಚನೆಗಳನ್ನು ಸಭೆಯಲ್ಲಿ ದೇವರು ಪ್ರಕಟಿಸುವಂತ. ಒಂದು ವೇಳೆ ನನಗೆ ದೇವರು ಕೊಟ್ಟಿದ್ದರಿಂದ ಈ ಅವಕಾಶವನ್ನು ನಾನು ಉಪಯೋಗ ಮಾಡಿಕೊಳ್ಳದಿದ್ದರೆ ನನ್ನ ಪರಿಸ್ಥಿತಿ, ನನ್ನ ಗತಿಯನ್ನು ನಾವು ದೇವರಿಗೆ ಏನು ಲೆಕ್ಕ ಕೊಡುತ್ತೇವೆ? ಯಾವ ಲೆಕ್ಕವನ್ನು ದೇವರಿಗೆ ನಾನು ಕೊಡುತ್ತೇವೆ? ನನ್ನ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಸ್ವಾರ್ಥದ ಪ್ರಾರ್ಥನೆಗಳನ್ನು ಬಿಟ್ಟು ಬೇರೆ ಪ್ರಾರ್ಥನೆ ಮಾಡುವುದನ್ನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಊಟ ಬೇಕು, ನನಗೆ ಆಗಬೇಕು, ನನಗೆ ಆಗಬೇಕು, ನನಗೆ ಬೇಕು, ನನಗೆ most of our prayers are selfish prayers. Most of our prayers for us and our family. But one thing we need to understand this day. ಈ ದಿನ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡಿರುವಂಥ ನಾವು, ನನ್ನ ಪ್ರಿಯರೇ, ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಬಾರ್ದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಗೆ ಬೇರೆ ದೇವರೇ, ನನ್ನ ಮೂಲಕ ಭಾಷಣ, ನನ್ನ ಮೂಲಕ ಅವರ ಕಣ್ಣೀರುಗಳು ಒರೆಸಲ್ಪಡಲಿ, ನನ್ನ ಮೂಲಕ ಅವರ ಬದುಕುಗಳು ಕಟ್ಟಲ್ಪಡಲಿ, ನನ್ನ ಮೂಲಕ ಆ ಕುಟುಂಬ ಎದ್ದೇಳಲಿ, ನನ್ನ ಮೂಲಕ ಅವರಿಗೆ ಕೆಲಸಗಳು ಸಿಕ್ಕಲಿ, ನನ್ನ ಮೂಲಕ ಅವರ ಅನಾರೋಗ್ಯ ಹೊರಟೋಗಲಿ, ನನ್ನ ಮೂಲಕ ಅವರ ಕಣ್ಣೀರುಗಳು ಹೊರಟೋಗಲಿ, ನನ್ನ ಮೂಲಕ ಅವರ ಅವಮಾನಗಳು ಹೊರಟೋಗಲಿ ಅನ್ನೋ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು. ದಟ್ ಇಸ್ ವಾಟ್ ದೇವರು ನಮ್ಮನ್ನು ಆ ಉದ್ದೇಶಕ್ಕೋಸ್ಕರ ಈ ಸ್ಥಳದಲ್ಲಿ ಸೇರಿಸಿದ್ದಾನೆ. This is what we think. We live by ourselves. ನಾವು ಬದುಕೋದನ್ನು ಮಾತ್ರ ನಾವು ಕೇಳ್ತಿದ್ದೀವಿ. ನನ್ನ ಪ್ರಿಯರೇ, ಈ ದಿನ ದೇವರ ವಾಕ್ಯ ಸಂದೇಶವನ್ನು ನಾವು ಕೇಳಿ, ವಾಟ್ ಈಸ್ ದ ಹಾರ್ಟ್ ಆಫ್ ಗಾಡ್? ವಾಟ್ ಆರ್ ದ ಡಿಸೈರ್ ಆಫ್ ಗಾಡ್? ದೇವರ ಹೃದಯದ ಬಯಕೆ ಏನು? ನಿನ್ನ ಮೂಲಕ ನಿನ್ನ ಮೂಲಕ ಇನ್ನೊಬ್ಬರ ಜೀವಿತದ ಅದ್ಭುತಗಳನ್ನು ದೇವರು ಮಾಡಬೇಕೆಂಬುದಾಗಿ ಆಗ್ತದೆ. Hallelujah. 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 ಎಸ್ತರಳೆ ಒಂದು ವೇಳೆ ಈ ವಿಷಯದಲ್ಲಿ ನೀನು ಹಿಂಜರಿದರೆ, ಈ ವಿಷಯದಲ್ಲಿ ನೀನು ಹಿಂದೆ ಹೊರಟು ಹೋದ್ರೆ, ಇಸ್ರಾಯೇಲರಿಗೆ ದೇವರು ಯಾವುದೋ ರೂಪದಲ್ಲಿ ಸಭೆಯೇ ನೀನು ಮಾಡಬೇಕಾದ್ರೆ, ಸಭೆಯಲ್ಲಿ ನೀನು ಮಾಡದಿದ್ದರೆ ನನ್ನಂತವ್ರು ನಿನ್ನಂತವ್ರನ್ನ 1000 ಜನರನ್ನ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದಿಸ್ ಇಸ್ ಮೈ ಟೈಮ್. ಇದು ನನ್ನ ಸಮಯ. ಈ ಸಭೆಯಲ್ಲಿ ನನ್ನ ಸಮಯ, ಈ ವೇಳೆಯಲ್ಲಿ ನನ್ನ ಸಮಯ, ಈ ಪರಿಸ್ಥಿತಿಯಲ್ಲಿ ನನ್ನ ಸಮಯ. ಲಾರ್ಡ್, ವಾಟ್ ಕ್ಯಾನ್ ಐ ಡೂ? ಸಭೆ ಕಟ್ಟುವುದರ ವಿಷಯದಲ್ಲಿ, ಸಭೆಯನ್ನು ಇನ್ನೂ ಹೆಚ್ಚಾಗಿ ಬೆಳೆಸುವುದರ ವಿಷಯದಲ್ಲಿ ಒಂದು ದೊಡ್ಡ ಚಿಂತನೆ ಮಾಡಬೇಕು. ಒಂದು ಸತ್ಯವನ್ನು ಹೇಳುತ್ತಾರೆ, ಎಲ್ಲರೂ ದೇವರ ಸಂಘ ದೇವರೇ, ಆ ಸ್ಥಳವನ್ನು ನಮಗೆ ನೀವು ತೋರ್ಪಡಿಸು, ಆ ಕಟ್ಟಡವನ್ನು ನಮಗೆ ನೀವು ತೋರ್ಪಡಿಸು, ಆ ಸ್ಥಳದಲ್ಲಿ ಆರಾಧನೆ ಮಾಡತಕ್ಕಂಥ ಸಂಗತಿಗಳನ್ನು ತೋರ್ಪಡಿಸುವುದಾಗಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಮೂಲಕ ದೇವರು ದೊಡ್ಡ ಅದ್ಭುತ. ದೇವರೇ, ನನ್ನ ಸಭೆಯಲ್ಲಿ ತಪ್ಪು ಈ ಪರಿಸ್ಥಿತಿಯಲ್ಲಿ, ಈ ಸಂಗತಿಗಳ ವಿಷಯದಲ್ಲಿ ವೇದನೆ ನೋವುಗಳಿದ್ದಾರೆ. ಸಮಥಿಂಗ್ ದಟ್ ಐ ಕ್ಯಾನ್ ಡೂ. ಅವ್ರಿಗೋಸ್ಕರ ಏನಾದರೂ ಮಾಡೋದಕ್ಕೆ ನನ್ನ ಕೃಪೆ ತೋರಿಸ್ತೀಯಾ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಬೇಕು. ದೇವರು ನಿನ್ನ ಮೂಲಕ ಅನೇಕರನ್ನ ಆಶೀರ್ವಾದ ಮಾಡಬೇಕು. Hallelujah. Hallelujah. ಸೊ ಅದಕ್ಕೋಸ್ಕರ ಎಸ್ತರಳೆ ಇದನ್ನು ಗಮನಿಸು. ಈಗ ನೀನು ಸುಮ್ಮನಾಗಿ ಬಿಟ್ಟು, ಹೌದಲ್ಲ? ಈಗ ನೀನು ಸುಮ್ಮನಾಗಿ ಬಿಟ್ಟರೆ ಯಹೂದ್ಯರಿಗೆ ಬೇರೆ ಕಡೆಯಿಂದ ಸಹಾಯ ಮಾಡಬಹುದು. ಹಾಗೆ ಆತ ಹೇಳುತ್ತಾ ಒಂದು ಮಾತನ್ನು ಹೇಳ್ತಾ, ಎಲ್ಲಿ ಬಿಟ್ಟಿದ್ರೆ ಅಲ್ಲಿ ಹೋದ್ರೆ ಮೈಕ್ ಹಿಡ್ಕೊಂಡು ಮೈಕ್ ಆಗಿರ್ತಾರೆ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ, ಸುಮ್ಮನಿದ್ದು ಎಷ್ಟನೇ ವಚನ? 14ನೇ ವಚನ. 14ನೇ ವಚನ. ಎಲ್ಲರೂ 14. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯೆಹೂದ್ಯರಿಗೆ ಸಹಾಯವೋ ವಿಮೋಚನೆಯೋ ಉಂಟಾದವು.
ಅಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಇಂಥ ಸಂದರ್ಭ, ಎಂಥ ಸಂದರ್ಭ? ಬೆಸ್ಟ್ ಸಂದರ್ಭ. ಹೂ ಗುಚ್ಚ ಕೊಡ್ತಾರೆ, ಹಾರ ಹಾಕ್ತಾರೆ, ಹೌದಲ್ವ, ಶಾಲ್ ಹಾಕ್ತಾರೆ. ಈ ಸಂದರ್ಭ ನಾನು ಅದಕ್ಕೆ ಸೊ ದೇವ್ರ ವಾಕ್ಯದಲ್ಲಿ ಬಂದಿದ್ದಕ್ಕೆ ಸತ್ಯವನ್ನು ಆಲೋಚನೆ ಮಾಡುವಾಗ ನನ್ನ ಪ್ರಿಯರೇ, ಎಸ್ತರಿಗೆ ದೇವರು ಹೇಳ್ತಾರೆ, ಮೊರ್ದೆಕೈ ಅಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ತರಳೆ ಈ ಕಾರಣಕ್ಕೋಸ್ಕರ ನೀನು ಪಟ್ಟಕ್ಕೆ ಬಂದಿದೆ. ಪರಿಸ್ಥಿತಿ ಏನು? ಭಯಂಕರವಾದ ಪರಿಸ್ಥಿತಿ. ಇಡೀ ಯಹೂದ ಕುಲವನ್ನ ಸಂಹಾರ ಮಾಡತಕ್ಕಂಥ, ಆತನ ಸಂಸ್ಥಾನದಲ್ಲಿರ್ತಕ್ಕಂಥ ಎಲ್ಲರನ್ನ ಮರಣಕ್ಕೆ ಈಡು ಮಾಡತಕ್ಕಂಥ ಮರಣದಿಂದ ತಪ್ಪಿಸುವುದಕ್ಕೋಸ್ಕರ ದೇವರನ್ನು ನನ್ನ ಪ್ರಿಯವರೇ, ಅಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಮಾಡಿಕೊಂಡ ಕೆಲಸ ಏನು ಗೊತ್ತಾ? ಏನ್ ಮಾಡ್ತಾರೆ? ಆಗ ಎಸ್ತರಳು ನೀನು ಹೋಗಿ ಶೂಷಾನಿನಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಕೂಡಿಸು. ಆಗ ಎಸ್ತರಳು ನೀನು ಎಲ್ಲ ಏನೋ ಶೂಷಾನದಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಏನ್ ಮಾಡ್ಬೇಕಂತೆ? ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ನನಗೋಸ್ಕರ ಉಪವಾಸ. ಯಾರಿಗೋಸ್ಕರ? ಹೌದಲ್ವ? ನನ್ನ ಪ್ರಿಯರು, ಅಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳು ಆಕೆ ಹೇಳ್ತಾ ಇರ್ತಕ್ಕಂಥ ಮಾತನ್ನು ಗಮನಿಸುವ. ನೀವು ನನಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಆಕೆ ಅಲ್ಲೇ ಬಿಡಲಿಲ್ಲ. ಮುಂದಿನ ಮಾತುಗಳನ್ನು ಕೇಳುವಾಗ ಓದಿ ಏನದಕ್ಕೆ? ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ನಾನು ಕೂಡ ನನ್ನ ಸೇವಕಿಯರೊಂದಿಗೆ ಏನ್ ಮಾಡ್ತೇನಂತೆ? ನನ್ನ ಸೇವಕಿಯರೊಂದಿಗೆ ನಾನು ಕೂಡ ಉಪವಾಸ ಮಾಡುತ್ತೇನೆ. ನಾನು ಉಪವಾಸ ಮಾಡುತ್ತೇನೆ. ಅದಕ್ಕೋಸ್ಕರ ಮೊದಲನೇ ಸುದ್ದಿ, ಎರಡನೇ ಸುದ್ದಿ, ಹೌದಲ್ವಾ? ಮೊದಲನೇದು, ಎರಡನೇದಾದ್ರೆ ಮೂರನೇದು ಗೊತ್ತ. ಕರೆಕ್ಟ್ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟರ ಏನ್ ಹೇಳ್ತಾ ಇದ್ದಾಳೆ? ನನಗೋಸ್ಕರ ಪ್ರಾರ್ಥನೆ. ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರನ್ನು ಸೇರಿಸ್ಕೊಂಡು? ಯಾಕಂದ್ರೆ ಎಸ್ತರಲ್ಲಿ ಗೊತ್ತಿದೆ ದೇವರ ಶಕ್ತಿ ಮಹಿಮೆ ಏನು ಅಂತ. ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದೆ ಅನ್ನುವಂಥದ್ದು ಎಸ್ತರಳಿಗೆ ಗೊತ್ತಿದೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಕಣ್ಣೀರು ಹಾಕಿ ನಾವು ಕುಳಿತರೆ ಪ್ರಯೋಜನ. ಕರ್ತನ ಸನ್ನಿಧಾನದಲ್ಲಿ ಹೋರಾಟದ ಪ್ರಾರ್ಥನೆ ಮಾಡಿದ್ರೆ ದೇವರ ಅದ್ಭುತವನ್ನು ನಾವು ನೋಡ್ತೇವೆ. ಆ ಪ್ರಾರ್ಥನೆಗಳಾದ ನಂತರದಲ್ಲಿ ರಾಜನ ಸನ್ನಿಧಾನಕ್ಕೆ ಹೋಗೋದಕ್ಕೆ ಸಿದ್ಧವಾಗ್ತದೆ. ಆಕೆ ಒಂದು ಮಾತು ಹೇಳ್ತಾರೆ, ನೀವು ಹಾಗೆ ಮುಂದಕ್ಕೆ ಹೋದ್ರೆ ಇಟ್ಸ್ ಅ ಬಿಗ್ ಸ್ಟೋರಿ. ಆನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಸೊ ಆ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಒಂದು ಕೆಲಸ ಏನಂತ ಹೇಳಿದ್ರೆ, ವಿಧಿ ಮೀರಿ ರಾಜನ ಬಳಿಗೆ ನಾನು ಹೋಗುತ್ತೇನೆ, ನೀವು ಪ್ರಾರ್ಥನೆ ಮಾಡ್ರಿ, ನಾನು ಪ್ರಾರ್ಥನೆ ಮಾಡುತ್ತೇನೆ. ಅದಾದ ನಂತರದಲ್ಲಿ ವಿಧಿ ಮೀರಿ ಆತನ ಬಳಿಗೆ ನಾನು ಹೋಗುತ್ತೇನೆ. ಒಂದು ವೇಳೆ ನನ್ನನ್ನು ಸಾಯಿಸಿದ್ರು ಆಕೆ ರಾಜನ ಸನ್ನಿಧಾನಕ್ಕೆ ಹೋಗ್ತಾಳೆ. ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಾನೆ. ಆಕೆ ನೋಡಿದ ತಕ್ಷಣವೇ ಆತ ತನ್ನ ಕೈಯಲ್ಲಿರ್ತಕ್ಕಂಥ ಸುವರ್ಣ ದಂಡವನ್ನು ಆಕೆ ಕಡೆಗೆ ಇರಿಸ್ತಾನೆ. ಆಕೆ ಆತನ ರಾಜನಿಗೆ ಒಂದು ಮನವಿ, ಏನು ನೀವು ಇಂಥ ದಿನ ಒಂದು ಔತಣಕ್ಕೋಸ್ಕರ ನೀವು ಬರಬೇಕು. ಹೌದಾ? ಯಾರ್ಯಾರು? ನಾನು, ನೀವು ಮತ್ತು ನಿಮ್ಮ ಜೊತೆಯಲ್ಲಿ ಆನಂದ ಕರ್ಕೊಂಡು ನನ್ನ ಪ್ರಿಯರ ಒಂದು ದಿನ ಔತಣ. ಆ ನಡೆದಿರ್ತಕ್ಕಂಥ ಸಂಗತಿಯನ್ನು ಆಕೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ತಾರೆ. ಇಂಥ ದುಷ್ಕೃತ್ಯವನ್ನು ನಡೆಸಿದವನು ಯಾರು? ಇಂಥ ಸಂಗತಿಯನ್ನು ಮಾಡಿದವನು ಯಾರು? ಇದು ಯಾರು ಅಲ್ಲ, ರಾಜನು ನಿನ್ನ ಪಕ್ಕದಲ್ಲಿ ಕೂತ್ಕೊಂಡ. ಏನಾಯಿತು? ಯಾರನ್ನ ಕೊಲ್ಲಬೇಕು ಎಂಬುದಾಗಿ ಹೇಳಿ ಆಜ್ಞೆಯನ್ನು ತೆಗೆದುಕೊಂಡು ಬಂದಿರ್ತಾನೋ ಈ ಎಲ್ಲ ಪ್ರಾರ್ಥನೆಗಳ ಮೂಲಕ, ಆ ಎಸ್ತರಳ ಮೂಲಕ ಆತನೇ ಮರಣಕ್ಕೆ ಇಸ್ರಾಯೇಲ್ ಮರಣದಿಂದ ತಪ್ಪಿಸಿದ್ದಾರೆ, ಯಹೂದ್ಯರು ಮರಣದಿಂದ ತಪ್ಪಿಸಿದ್ದಾರೆ. ನನ್ನ ಪ್ರಿಯ, ಎಸ್ತರಗಳ ಮೂಲಕ ದೇವರು ಆ ಜನಾಂಗದಲ್ಲಿ ಮಾಡ. ನಿನ್ನ ಸಭೆಯಲ್ಲಿ ದೇವರು ಅದ್ಭುತ ಮಾಡುವುದಿಲ್ಲ. ನೀನು ಆರಾಧನೆ ಮಾಡುವ ಸ್ಥಳದಲ್ಲಿ ದೇವರು ಅದ್ಭುತ ಮಾಡುವುದಿಲ್ಲ. ನಿನ್ನ ಮನೆಯಲ್ಲಿ ದೇವರು ಅದ್ಭುತ ಮಾಡುವುದಿಲ್ಲ. ನೀನು ವಾಸವಾಗಿರ್ತಕ್ಕ ಊರಿನಲ್ಲಿ ದೇವರ ಅದ್ಭುತ ಮಾಡುವುದಿಲ್ಲ. ನೀನು ವಾಸವಾಗಿರ್ತಕ್ಕ ಈ ನಾಡಿನಲ್ಲಿ ದೇವರು ಅದ್ಭುತ ಮಾಡುವುದಿಲ್ಲ. ಈ ದೇಶದಲ್ಲಿ ಅದ್ಭುತ ಜರಗಬರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ವಾಕ್ಯದಲ್ಲಿ ಬಂದಿರ್ತಕ್ಕಂಥ ಸತ್ಯವನ್ನು
ಅರ್ಥ ಮಾಡಿಕೊಳ್ಳುವಾಗ ನಿನ್ನ ಮೂಲಕ ದೇವರು ಆತನು ಎಲ್ಲವನ್ನೂ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನು ಮಾಡುವುದಕ್ಕೆ ನಮ್ಮನ್ನಾತನು ಕರೆದಿದ್ದಾನೆ. ಆತನ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡುವಾಗ, ಆತನ ಸನ್ನಿಧಾನಕ್ಕೆ ಬಂದು ಆ ದರ್ಶನಗಳನ್ನು ಹೊಂದಿಕೊಳ್ಳುವಾಗ, ಆ ಕನಸುಗಳನ್ನು ನಾವು ನೋಡುವಾಗ, ದೇವರು ವಿಷಯವನ್ನು ಪ್ರಕಟ ಮಾಡಿ ತನ್ನ ಅದ್ಭುತವಾದ ಮಹಿಮೆಯನ್ನು ಆತನು ತೋರ್ಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ಎಷ್ಟೇ ಜನ, ಸುಮಾರು ಜನ ಇದ್ದಾರೆ. ನಾನು ಪ್ರಸಂಗ ಮಾಡ್ತಾ ಹೋದ್ರೆ ನೀವಿಲ್ಲೇ, ಹೌದಲ್ವ? ನೆಹಮ್ಯನ ತೆಗೆದುಕೊಳ್ರಿ, ಎಂತ ಆಶೀರ್ವಾದ. ದಾವೀದನನ್ನು ತೆಗೆದುಕೊಳ್ರಿ, ಎಂತ ಆಶೀರ್ವಾದ. ಪೌಲನನ್ನು ತೆಗೆದುಕೊಳ್ರಿ, ಎಂತ ಆಶೀರ್ವಾದ. 10 ಜನ ಅಪೊಸ್ತಲರನ್ನು ತೆಗೆದುಕೊಳ್ರಿ, ಎಂತ ಆಶೀರ್ವಾದ. ಮರಿಯಳನ್ನು ತೆಗೆದುಕೊಳ್ರಿ, ಎಂತ ಆಶೀರ್ವಾದ. ಹೌದಲ್ವ? ಅವ್ರ ಮೂಲಕ ದೇವರು ಏನಾದ್ರು ಮಾಡಿದಾರಲ್ವಾ? ನಮ್ಮ ಮೂಲಕ, ನಮ್ಮ ಸಭೆ ಮೂಲಕ ಮಾಡ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯ ಒಬ್ಬ ಸೇವಕನಾಗಿ ಸ್ಥಳದಲ್ಲಿ ನಿಂತ್ಕೊಂಡಿದ್ದೇನೆ. ಇಲ್ಲಿರ್ತಕ್ಕಂಥ ಈ ಸೇವಕನಾಗಿ ನಾವು ಒಂದು ಸತ್ಯವನ್ನು ನಿಮಗೆ ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಕುಟುಂಬಗಳಿಗೆ, ಅನೇಕ ಕುಟುಂಬಗಳಿಗೆ ದೇವರ ಆಶೀರ್ವಾದವಾಗಿ ನಮಗೆ ನನಗೆ ಶೋಧ ಅದನ್ನು ದೇವರು ತೋರಿಸಿದ್ದಾರೆ. ಕುಟುಂಬಗಳಿಗೆ ಮುಗಿದು ಹೋಗಬೇಕಾದಂಥ ಪರಿಸ್ಥಿತಿಗಳು ದೇವರ ಅದ್ಭುತಗಳನ್ನು ಮಾಡಿದರು. ನಮ್ಮ ಮೂಲಕ ನಮ್ಮ ಕುಟುಂಬಗಳಿಗೆ ದೇವರ ಜೀವನ ಈಗಲೂ ಆತನು ಮಾಡೋದಕ್ಕೆ ಶಕ್ತಿ ಮಾಡಿದ್ದಾರೆ. ಈಗಲೂ ಆತನು ಮಾಡುವಂತನಾಗಿದ್ದಾನೆ. ಅದನ್ನು ಮಾಡುತ್ತಾನೆ. ಯಾವ ವಿಷಯ ನಿನ್ನ ಚಿಂತೆಗೆ ಈಡು ಮಾಡಿದೆ ಗೊತ್ತಿಲ್ಲ. ಯಾವ ಸಂಗತಿಗಳು ನಿನ್ನ ಕಳವಳಕ್ಕೆ ಈಡು ಮಾಡಿದೆ ಗೊತ್ತಿಲ್ಲ. ಯಾವ ವಿಷಯದಲ್ಲಿ ನೀನು ಚಿಂತೆ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ, ನೀನು ಪ್ರಾರ್ಥನೆ ಮಾಡಿ ದೇವರ ಸಂಗಮದ ವಿಷಯಕ್ಕೋಸ್ಕರ ದೇವರನ್ನು ಬೇಡುವಾಗ ನಿನ್ನ ಮೂಲಕ ದೇವರು ದೊಡ್ಡ ಅದ್ಭುತವನ್ನು ಮಾಡೋದಕ್ಕೆ ದಾನಿಯೇಲನನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ದೇವರು, ಎಸ್ತೇರಳನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ದೇವರು ನಿನ್ನನ್ನು ನನ್ನನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸೆಳೆವಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ದರ್ಶನಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕರ್ತನು ನಡೆಸುವಂಥ ದಾರಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನನ್ನ ಮೂಲಕ ಏನಾಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾನು ಒಂದು ಅರ್ಥ ನನಗೆ ಗೊತ್ತಾಗುತ್ತದೆ. ಈ ದಿನ ನನ್ನನ್ನು ದೇವರ ಸ್ಥಳದಲ್ಲಿ ನಿಲ್ಲಿಸಿ ನಿನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ನಿನ್ನ ಸಂಗಡ ಆತನು ಮಾತಾಡಿದ್ದಾನೆ. ಅದಕ್ಕೋಸ್ಕರ ನನ್ನ ಪ್ರಿಯರೇ, ನಮ್ಮ ಮೂಲಕ ಏನಾದರೂ ಮಾಡೋದಕ್ಕೆ ದೇವರು ಶಕ್ತಿ ಮಾಡೋದಕ್ಕೋಸ್ಕರ ಆತನು ಕಲ್ತ್ಕೊಂಡಿದ್ದೆ. ನನ್ನ ಮೂಲಕ, ನಿನ್ನ ಮೂಲಕ, ನಿನ್ನ ಕುಟುಂಬದ ಚಿಂತೆ ನೋವು, ನಿನ್ನ ಸಭೆಯ ಚಿಂತೆ ನೋವು, ನಿನ್ನ ಊರಿನ ಚಿಂತೆ ನೋವು, ನಾಡಿನ ದೇಶದ ಚಿಂತೆ ನೋವುಗಳನ್ನು ದೇವರು ಪರಿಹರಿಸಲು ಶಕ್ತನಾಗಿದ್ದಾನೆ. ದಿಸ್ ಇಸ್ ಅವರ್ ಟೈಮ್. ಇದು ನಮ್ಮ ಸಮಯ. ನಮ್ಮ ಸಮಯದಲ್ಲೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಉತ್ತರಗಳನ್ನು ಹೊಂದಿಕೊಂಡು ದೊಡ್ಡ ಆಶೀರ್ವಾದವಾಗಿ ನಾವು ನಿಂತುಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.